ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಕೇಕ್ಗಿಂತ ತುಂಬ ರುಚಿಯಾಗಿರೋ ಹಾಗೂ ಮೊಟ್ಟೆ ಹಾಕದೆ ಬ್ರೆಡ್ ಪುಡ್ಡಿಂಗ್ನ ಮಾಡೋದು ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಬ್ರೆಡ್ ಪುಡ್ಡಿಂಗ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡ್ರ್, ವೆನಿಲಾ ಎಸೆನ್ಸ್ ಹಾಗೂ ಬ್ರೆಡ್. ಮೊದಲು ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 3 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ನಂತರ ಅರ್ಧ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಕ್ಕರೆ ಕರಗೋವರೆಗೂ. ಮೊದಲು ಸಕ್ಕರೆ ಹುರಿದು ಈ ಥರ ಬೂರ ಸಕ್ಕರೆ ಆಗುತ್ತೆ. ನಂತರ ಸಕ್ಕರೆ ಕರಗ್ತಾ ಬರುತ್ತೆ. ನೋಡಿ, ಈಗ ಬೂರ ಸಕ್ಕರೆ ಆಗಿದೆ. ಈಗ ಸ್ವಲ್ಪ ಹಾಗೆ ಮತ್ತೆ ಮಿಕ್ಸ್ ಮಾಡಿದರೆ ಈ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು. ನೋಡಿ, ಕರಗ್ತಾ ಇದೆ. ನೋಡಿ, ಈ ಥರ ಕರಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈಗ ಮತ್ತೆ ಕಲರ್ ಚೇಂಜ್ ಆಯಿತು. ಇನ್ನೂ ಸಕ್ಕರೆ ಕಲರ್ ಬರಬೇಕು. ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಈಗ ಕ್ಯಾರಮೆಲ್ ಆಗಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಈಗ ಈ ಕ್ಯಾರಮೆಲ್ ಸಿರಪ್ನ ಒಂದು ಅಗಲವಾದ ಪಾತ್ರೆಗೆ ಹಾಕ್ತಿದ್ದೀನಿ. ನೀವು ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕಿ. ಈಗ ಈ ಕ್ಯಾರಮೆಲ್ ಸಿರಪ್ನ ಅಗಲವಾಗಿ ಈ ಥರ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ಥರ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನೋಡಿ, ಈ ಥರ ಹೀಗೆ 1-2-3 ಸಾರಿ ಟ್ಯಾಪ್ ಮಾಡಿ ಈಗ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಈ ಕ್ಯಾರಮೆಲ್ ಸಿರಪ್ನ. ಈಗ ಬ್ರೆಡ್ ಪುಡ್ಡಿಂಗ್ ಮಾಡೋಕ್ಕೆ ನಾನಿಲ್ಲಿ 5 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಈಗ ಸಣ್ಣ ಪೀಸಸ್ ಆಗಿ ಬ್ರೆಡ್ನ ಕಟ್ ಮಾಡ್ತಿದ್ದೀನಿ. ನಿಮಗೆ ಬ್ರೆಡ್ ಎಡ್ಜಸ್ ಬೇಡ ಅಂದರೆ ಕಟ್ ಮಾಡಿ ತೆಗಿಬಹುದು. ಹೀಗೆ ಬ್ರೆಡ್ನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ನಂತರ ಇದಕ್ಕೆ 1 ಬೌಲ್ ಸಕ್ಕರೆ, ನಂತರ 2 ಕಪ್ ಹಾಲು, ನಂತರ 1 ಸ್ಪೂನ್ ಕಸ್ಟರ್ಡ್ ಪೌಡರ್, ಕೊನೆಯದಾಗಿ 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ತಿದ್ದೀನಿ. ಫುಲ್ ಸಾಫ್ಟ್ ಆಗಬೇಕು, ಆ ಥರ ಗ್ರೈಂಡ್ ಮಾಡಿ. ನೋಡಿ, ಈಗ ಗ್ರೈಂಡ್ ಮಾಡಾಗಿದೆ. ಈ ಥರ ಕ್ರೀಮಿ ಸ್ಟ್ರಕ್ಚರ್ಗಾಗುತ್ತೆ. ನೋಡಿ, ಕ್ಯಾರಮೆಲ್ ಆರಿ ಗಟ್ಟಿಯಾಗಿದೆ. ಹೀಗೆ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಬಾರ್ದು, ಆ ಥರ ಒಣಗಿ ಗಟ್ಟಿಯಾಗಿರಬೇಕು. ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಬ್ರೆಡ್ ಹಾಕ್ತಿದ್ದೀನಿ. ಹೀಗೆ ಸ್ಟ್ರೈನರಲ್ಲಿ ಸೋಸಿ ಗ್ರೈಂಡ್ ಆಗದೆ ಉಳಿದ ಬ್ರೆಡ್ನ ತೆಗಿಬೇಕು. ಸೋಸಾದ್ಮೇಲೆ ಈಗ ಇದನ್ನ ಸ್ಟೀಮ್ ಮಾಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್ ಇಟ್ಟು ಅದಕ್ಕೆ ನೀರು ಹಾಕಿ ಕೆಳಗಡೆ ಈ ಥರ ಸ್ಟ್ಯಾಂಡ್ ಇಟ್ಟು ಈಗ ಸ್ಟೀಮ್ ಮಾಡೋಕ್ಕೆ ಬ್ರೆಡ್ ಪುಡ್ಡಿಂಗ್ನ ಇಡ್ತಿದ್ದೀನಿ. ನೋಡಿ, ಈ ಥರ ಇಟ್ಟು ಲಿಂಟ್ ಕ್ಲೋಸ್ ಮಾಡಿ ಮತ್ತೆ ಮೇಲ್ಗಡೆ ಲಿಂಟ್ ಕ್ಲೋಸ್ ಮಾಡಿ. ಸ್ಟೀಮ್ ಆಗಿ ಬ್ರೆಡ್ ಪುಡ್ಡಿಂಗ್ ರೆಡಿ ಆಗೋಕೆ ಸುಮಾರು 45 ನಿಮಿಷದಿಂದ 1 ಅವರ್ ಬೇಕಾಗುತ್ತೆ. ನೋಡಿ, ಆಗಿದೆ. ಹೀಗೆ ನೀಡಲಿಂತ್ರ ಅಥವಾ ಟೂತ್ ಪಿಕ್ಕಿಂತ್ರ ಚೆಕ್ ಮಾಡಿ. ಅದಕ್ಕೆ ಅಂಟಿಲ್ಲ ಅಂದರೆ ಬ್ರೆಡ್ ಪುಡ್ಡಿಂಗ್ ರೆಡಿಯಾಗಿದೆ. ಈಗ ಇದನ್ನು ಆ ಪಾತ್ರೆಯಂತ್ರ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾದ್ಮೇಲೆ ಹೀಗೆ ಒಂದು ನೈಫಿಂತ್ರ ಎಡ್ಜಸ್ನೆಲ್ಲ ಬಿಡಿಸ್ಕೊಳ್ಬೇಕು. ನೋಡಿ, ಈಗ ಬಿಡಿಸಾಗಿದೆ. ಹೀಗೆ ಅದ್ರ ಮೇಲೆ ಒಂದು ತಟ್ಟೆ ದಬ್ಬ ಹಾಕಿ ಉಲ್ಟಾ ಮಾಡಿ ನಿಧಾನವಾಗಿ ತೆಗಿರಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕ್ಯಾರಮೆಲ್ ಕೇಕ್ಗಿಂತ ತುಂಬ ರುಚಿಯಾಗಿರೋ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ ರೆಡಿಯಾಗಿದೆ. ಈ ಕ್ಯಾರಮೆಲ್ ಪುಡ್ಡಿಂಗ್ನ ಫ್ರಿಜ್ಜಲ್ಲಿಟ್ಟು ಚಿಲ್ ಆದ್ಮೇಲೆ ತಿನ್ನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ನೀವು ಸಹ ಈ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.